ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ವಿಶೇಷ ಡಿಜಿಟಲ್ ಕಾಂಟೆಂಟ್ಗೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಪ್ರತಿ ಬಾರಿ ಎಲೆಕ್ಷನ್ ಆದಾಗಲೂ ಕೂಡ ಒಂದೇ ಸಮಸ್ಯೆ. ಈ ಬಾರಿ ವೋಟಿಂಗ್ ಪರ್ಸೆಂಟೇಜ್ ಕಳೆದ ಬಾರಿಗಿಂತ ಕಡಿಮೆ ಆಯಿತು. 100 ಮೀಟರ್ 200 ಮೀಟರ್ ದೂರದಲ್ಲೇ ಪೋಲಿಂಗ್ ಬೂತ್ ಇದ್ರೂ ಕೂಡ ಜನ ಮನೆಯಿಂದ ಹೊರಗೆ ಬಂದು ವೋಟ್ ಹಾಕ್ಲಿಕ್ಕೆ ಬರಲಿಲ್ಲ. ನಗರ ಪ್ರದೇಶದಲ್ಲಿ ತೀರಾ ಕಳಪೆ ಪ್ರದರ್ಶನ, ಗ್ರಾಮೀಣ ಭಾಗದಲ್ಲಿ ಉತ್ತಮ ಅನಿಸುವ ಪ್ರಮಾಣದಲ್ಲಿ ವೋಟ್ ಆಗಿದೆ ಅಂತ ಹೇಳಿ. ಯಾಕೆ ಹೀಗೆ? ಮತದಾನದ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ತಾ ಇರುವ ಜನರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾಕೆ ಜನ ಪೋಲಿಂಗ್ ಬೂತ್ಗೆ ಹೋಗಿ ವೋಟ್ ಹಾಕ್ತಿಲ್ಲ ಅನ್ನೋದನ್ನು ಯೋಚನೆ ಮಾಡಿದಾಗ, ಮನೆಯಿಂದ ಅಥವಾ ಕಚೇರಿಯಿಂದ ಬಿಡುವು ಮಾಡಿಕೊಂಡು ಹೋಗಿ ಪೋಲಿಂಗ್ ಬೂತ್ನ ಹುಡ್ಕೊಂಡು ಅಲ್ಲಿ ಹೋಗಿ ವೋಟ್ ಹಾಕಬೇಕಲ್ಲ, ಅಷ್ಟೆಲ್ಲ ಸಮಯ ವ್ಯರ್ಥ ಮಾಡಬೇಕಾ ಅಂತ ಯೋಚನೆ ಮಾಡುವವರ ಸಂಖ್ಯೆ ಕೂಡ ಇದ್ದೇ ಇದೆ. ಇದಕ್ಕೆ ಪರಿಹಾರ ಏನು ಅಂತ ಯೋಚನೆ ಮಾಡುವಾಗ ಬಿಹಾರ ರಾಜ್ಯದಲ್ಲಿ ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿದೆ. ನಿಮಗೆ ಗೊತ್ತಿರೋ ಹಾಗೆ ಈ ವರ್ಷದ ಕೊನೆಯಲ್ಲಿ ಬಿಹಾರದಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಡೀತಾ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಬಿಹಾರ್ನ 3 ಜಿಲ್ಲೆಗಳಲ್ಲಿ ಕೌನ್ಸಿಲ್ ಎಲೆಕ್ಷನ್ ನಡೀತಾ ಇದೆ. ಈ ಕೌನ್ಸಿಲ್ ಎಲೆಕ್ಷನ್ನಲ್ಲಿ ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ನಾವೆಲ್ಲರೂ ಕೂಡ ಅತಿ ಹೆಚ್ಚು ಬಳಸುವಂತಹ ನಮ್ಮ ಮೊಬೈಲ್ ಫೋನ್, ಆ ಮೊಬೈಲ್ ಫೋನ್ ಮೂಲಕ ವೋಟ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಹಾಗಾಗಿ ಇನ್ಮೇಲೆ ಇನ್ ಕೇಸ್ ಇದು ಸಕ್ಸಸ್ ಆಯಿತು ಅಂತಾದರೆ, ಇನ್ಮೇಲೆ ನಮಗೆ ಟೈಮ್ ಇರಲಿಲ್ಲ, ನಾವು ಆಫೀಸಲ್ಲಿ ರಜಾ ಕೊಡಲಿಲ್ಲ, ಅಥವಾ ಆಫೀಸಿಂದ ಮನೆಯಿಂದ ಪೋಲಿಂಗ್ ಬೂತ್ ದೂರ ಇತ್ತು, ಹೀಗಾಗಿ ಹೋಗ್ಲಿಕ್ಕಾಗಲಿಲ್ಲ, ಅರೆ ನಾನು ಹೋಗಬೇಕು ಅನ್ನೋಷ್ಟೊತ್ತಿಗೆ ಪೋಲಿಂಗ್ ಬೂತ್ ಕ್ಲೋಸ್ ಆಗಿಬಿಟ್ಟಿತ್ತು, ಟ್ರಾಫಿಕ್ ಇತ್ತು, ಈ ರೀತಿಯ ಸಮಸ್ಯೆಗಳಿಗೆ ಕಡಿವಾಣ ಹಾಕಬಹುದು ಅನ್ನೋ ಚಿಂತನೆ ಚುನಾವಣಾ ಆಯೋಗದ್ದು. ಹಾಗಾದರೆ ಬಿಹಾರದಲ್ಲಿ ಹೇಗೆ ಮೊಬೈಲ್ ಮೂಲಕ ವೋಟ್ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತಾ ಇದೆ, ಯಾವ ರೀತಿಯಾಗಿ ಅವಕಾಶವನ್ನು ಮಾಡಿಕೊಡ್ಲಾಗತ್ತೆ, ಮೊಬೈಲ್ನಲ್ಲಿ ವೋಟ್ ಮಾಡೋದು ಹೇಗೆ, ಇದೆಲ್ಲವನ್ನು ಈ ವಿಡಿಯೋದಲ್ಲಿ ವಿವರಿಸ್ತಾ ಹೋಗ್ತೀನಿ. ನಾನು ಆಗಲೇ ಹೇಳಿದ ಹಾಗೆ ಬಿಹಾರದಲ್ಲಿ ಈ ವರ್ಷದ ಅಂತ್ಯದಲ್ಲಿ ಅಲ್ಲಿನ ವಿಧಾನಸಭೆಗೆ ಚುನಾವಣೆ ನಡೀತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ನಾಳೆ ನಡೆಯಲಿರುವ 3 ಜಿಲ್ಲೆಗಳ ಪಾಟ್ನಾ, ರೋಹ್ಟಾಸ್ ಹಾಗೆ ಈಸ್ಟ್ ಚಂಪಾರಣ್, ಈ 3 ಜಿಲ್ಲೆಗಳಲ್ಲಿರ್ತಕ್ಕಂಥ 6 ಮುನ್ಸಿಪಲ್ ಕೌನ್ಸಿಲ್ಗೆ ಚುನಾವಣೆ ನಾಳೆ ನಡೆಯೋದಿದೆ. ಈ ಬಾರಿಯ ಈ 6 ಮುನ್ಸಿಪಲ್ ಕೌನ್ಸಿಲ್ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವೋಟರ್ಸ್ ಅಂದರೆ ಮತದಾರರು ತಮ್ಮ ಮೊಬೈಲ್ನ ಮೂಲಕ ವೋಟ್ ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಲ್ಲಿನ ಸ್ಥಳೀಯ ಸರ್ಕಾರ ಹಾಗೆ ಚುನಾವಣಾ ಆಯೋಗ. ಮೊಬೈಲ್ನಲ್ಲಿ ಹಾಗಾದರೆ ಎಲ್ಲರೂ ವೋಟ್ ಹಾಕ್ಬಿಡ್ಬೋದಾ? ಹಾಗಾದರೆ ಪೋಲಿಂಗ್ ಬೂತ್ನ ಅವಶ್ಯಕತೆನೇ ಇನ್ನು ಮುಂದೆ ಇರೋದಿಲ್ವಾ? ಅಟ್ಲೀಸ್ಟ್ ಬಿಹಾರದಲ್ಲಿ ಈ ಬಾರಿ ಎಲ್ಲರೂ ಕೂಡ ಮೊಬೈಲ್ನಲ್ಲೇ ವೋಟ್ ಹಾಕ್ತಾರಾ ಅಂಥೇಳಿ ನಿಮಗೆ ಸಹಜವಾಗಿ ಪ್ರಶ್ನೆ ಬರಬಹುದು. ಆದರೆ ಈ ಬಾರಿ ಇದು ಪ್ರಥಮ ಪ್ರಯೋಗ ಆಗಿರೋ ಕಾರಣಕ್ಕೋಸ್ಕರ ಕೇವಲ ಯಾರಿಗೆಲ್ಲ ಚುನಾವಣಾ ಮತಗಟ್ಟೆಗೆ ಹೋಗಲಿಕ್ಕೆ ದೈಹಿಕವಾಗಿ ಸಾಧ್ಯವಾಗುವುದಿಲ್ಲ, ಫಿಸಿಕಲಿ ಚಾಲೆಂಜ್ಡ್ ಇರ್ತಾರೆ, ಹಾಗೆ ವಯೋವೃದ್ಧರಿರ್ತಾರೆ, ಅಥವಾ ಕೆಲಸದ ನಿಮಿತ್ತ ಅನಿವಾರ್ಯ ಕಾರಣಗಳಿಂದಾಗಿ ತಮ್ಮ ಮತಕ್ಷೇತ್ರದಿಂದ ಹೊರಗಿರ್ತಾರೆ, ಅಂಥವರಿಗೆ ಮಾತ್ರ ಮೊಬೈಲ್ನ ಮೂಲಕ ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಹಾಗಾದರೆ ಹೇಗೆ ವೋಟ್ ಮಾಡೋದು? ಲಿಂಕ್ ಕಳಿಸ್ತಾರಾ? ಈಗ ಮೊಬೈಲ್ನಲ್ಲಿ ವೋಟ್ ಮಾಡೋದನ್ನು ದುರುಪಯೋಗ ಪಡಿಸ್ಕೊಳ್ಳೋದಿಲ್ವಾ ಅನ್ನೋ ನೆಕ್ಸ್ಟ್ ಕ್ವೆಶ್ಚನ್ ಕೂಡ ಉದ್ಭವ ಆಗುತ್ತೆ. ಇದಕ್ಕಾಗಿಯೇ ಪ್ರೀ ರಿಜಿಸ್ಟರ್ ಮಾಡಿಕೊಳ್ಳುವ ಪ್ರಕ್ರಿಯೆಯನ್ನು ಅಲ್ಲಿನ ಚುನಾವಣಾ ಆಯೋಗ ಪ್ರಾರಂಭ ಮಾಡಿತ್ತು. ಹಾಗೆ ಇದ್ರ ಬಗ್ಗೆ ಅವೇರ್ನೆಸ್ ಅಂದರೆ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಜೂನ್ 10ರಿಂದ ಪ್ರಾರಂಭವಾಗಿ 20-22ರವರೆಗೆ ಕಂಟಿನ್ಯೂಸ್ ಆಗಿ ಇದರ ಅವೇರ್ನೆಸ್ ಪ್ರೋಗ್ರಾಮ್ ಅಂದರೆ ಮೊಬೈಲ್ನ ಮೂಲಕ ವೋಟ್ ಹಾಕೋದು ಹೇಗೆ, ಯಾರೆಲ್ಲರಿಗೆ ಅವಕಾಶ ಇದೆ, ಯಾವ ರೀತಿ ಫುಲ್ ಪ್ರೂಫ್ ಸಿಸ್ಟಮನ್ನು ಮಾಡಿಕೊಳ್ಳಲಾಗಿದೆ, ಇದೆಲ್ಲದರ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಬಿಹಾರದ ಚುನಾವಣಾ ಆಯೋಗ ಬಿಹಾರದಲ್ಲಿ ನಡೆಸಿದೆ. ಇದಕ್ಕಾಗಿಯೇ ಅಂದರೆ ಮೊಬೈಲ್ನಲ್ಲಿ ವೋಟ್ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತಲೇ ವಿಶೇಷವಾದ ಆ್ಯಪ್ 2ಅನ್ನು ಬಿಹಾರದಲ್ಲಿ ತಯಾರು ಮಾಡಲಾಗಿದೆ. ಈ ಅಪ್ಲಿಕೇಶನನ್ನು ಪ್ರಮುಖವಾಗಿ ಅಲ್ಲಿನ CDAC ಅಂದರೆ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್, ಇದರ ಜೊತೆಯಲ್ಲಿ ಬಿಹಾರದ ಸ್ಟೇಟ್ ಎಲೆಕ್ಷನ್ ಕಮಿಷನ್, ಅಲ್ಲಿನ ರಾಜ್ಯದ ಚುನಾವಣಾ ಆಯೋಗ ಸಹಯೋಗದಲ್ಲಿ 2 ಪ್ರತ್ಯೇಕವಾದ ಅಪ್ಲಿಕೇಶನ್ಗಳನ್ನು ತಯಾರು ಮಾಡಲಾಗಿದೆ. ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಮಾತ್ರ ಸದ್ಯಕ್ಕೆ, ಐಫೋನ್ ಯೂಸರ್ಸ್ಗೆ ಈ ಅವಕಾಶ ಇಲ್ಲ. ಆಂಡ್ರಾಯ್ಡ್ ಮೊಬೈಲ್ ಯೂಸರ್ಸ್ ಮಾತ್ರ ಈ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿದೆ. ಹಾಗೆ ಯಾವ ನಂಬರ್ ಯೂಸ್ ಮಾಡೋರು ಕೂಡ ಅಂದರೆ ಯಾವ ಮೊಬೈಲ್ ಸಂಖ್ಯೆಯನ್ನು ಬಳಕೆ ಮಾಡೋರು ಕೂಡ ಈ ಒಂದು ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಆದರೆ ವೋಟಿಂಗ್ ರೈಟ್ಸ್ ಅನ್ನೋದು ಸಿಗೋದು ಕೇವಲ ನೀವು ಯಾವ ಮೊಬೈಲ್ ನಂಬರನ್ನು ನಿಮ್ಮ ಚುನಾವಣಾ ಆಯೋಗದ ಡೀಟೇಲ್ಸ್ ಜೊತೆಯಲ್ಲಿ ಲಿಂಕ್ ಮಾಡಿರ್ತೀರಿ, ನಿಮ್ಮ ವೋಟರ್ ID ಜೊತೆಯಲ್ಲಿ ಲಿಂಕ್ ಮಾಡಿರ್ತೀರಿ, ಬೇಸಿಕಲಿ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟರ್ ಮಾಡಿಸಿರ್ತೀರಿ, ಆ ಮೊಬೈಲ್ ನಂಬರ್ನಲ್ಲಿ ಮಾತ್ರ
ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗುತ್ತೆ. ಅಪ್ಲಿಕೇಶನ್ ಏನೋ ಸುಲಭವಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು, ಆದರೆ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗಳನ್ನು ಮಾತ್ರ ಬಳಕೆ ಮಾಡಿಕೊಂಡು ವೋಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ. ಇದರ ಜೊತೆಗೆ ಅಪ್ಲಿಕೇಶನ್ ಬಗ್ಗೆ ಹೇಳ್ತಾ ಇದೆ. SECBHR ಅನ್ನೋ ವಿಶೇಷವಾದ ಅಪ್ಲಿಕೇಶನ್ ಅನ್ನ ಇದಕ್ಕಾಗಿ ತಯಾರು ಮಾಡಲಾಗಿದೆ. ಮೊಬೈಲ್ ಮೂಲಕ ವೋಟ್ ಮಾಡೋ ಪ್ರಕ್ರಿಯೆಗಾಗಿ ಈ ಒಂದು ಅಪ್ಲಿಕೇಶನ್ ಮೂಲಕ ನಾಳೆ ನಡೆಯಲಿರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಹಾರದ ಆ 3 ಜಿಲ್ಲೆಗಳ ಮತದಾರರು ಮತದಾನವನ್ನು ಮಾಡಲಿದ್ದಾರೆ. ಅರೆ ಕೇವಲ ಫಿಸಿಕಲಿ ಚಾಲೆಂಜ್ಡ್ ಅಥವಾ ಸೀನಿಯರ್ ಸಿಟಿಸನ್ಸ್ ಅಥವಾ ಯಾರು ಹೊರಗಿದ್ದಾರೆ ಈ ಕ್ಷೇತ್ರಗಳಿಂದ ಅವ್ರು ಮಾತ್ರ ವೋಟ್ ಹಾಕ್ಬೋದು ಅಂದರೆ ಎಷ್ಟು ಮಹಾಜನ ಇರ್ತಾರೆ, ಎಷ್ಟು ಮಹಾಜನ ಆಸಕ್ತಿ ತೋರಿಸಿರ್ಬೋದು ಕೇವಲ 3 ಜಿಲ್ಲೆಯಲ್ಲಿ ಅಂತ ಹೇಳಿ ನಿಮಗೆ ಮತ್ತೊಂದು ಕುತೂಹಲ ನಿರ್ಮಾಣ ಆಗಬಹುದು. ಈಗ ಆಲ್ರೆಡಿ 10,000ಕ್ಕೂ ಅಧಿಕ ಮಂದಿ ಮೊಬೈಲ್ನ ಮೂಲಕ ವೋಟ್ ಮಾಡಲಿಕ್ಕೆ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇದು, ನೆನಪಿರಲಿ, ಅಸೆಂಬ್ಲಿ ಎಲೆಕ್ಷನ್ ಅಲ್ಲ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲೇನೆ, ಅದರಲ್ಲೂ ಕೇವಲ 3 ಜಿಲ್ಲೆಗಳ ಪೈಕಿ 10,000ಕ್ಕೂ ಅಧಿಕ ಮಂದಿ ತಮ್ಮ ಮೊಬೈಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಇದಕ್ಕೆ ಲಿಂಕ್ ಮಾಡಿ ನಾಳೆ ನಡೆಯಲಿರುವ ಚುನಾವಣೆಯಲ್ಲಿ ವೋಟ್ ಮಾಡಲಿಕ್ಕೆ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಕೇವಲ ಮೊಬೈಲ್ ಮೂಲಕ ಮಾತ್ರ ಅಲ್ಲ ವೀಕ್ಷಕರೇ, ಯಾರು ಮೊಬೈಲ್ ಯೂಸರ್ಸ್ ಇಲ್ಲ ಅವರು ಹತ್ತಿರದ ಕಂಪ್ಯೂಟರ್ ಸೆಂಟರ್ಗಳಿಗೆ ಹೋಗಿ ವೆಬ್ಸೈಟ್ಗಳ ಮೂಲಕವೂ ಕೂಡ ಅಥವಾ ಮನೆಯಲ್ಲಿರ್ತಕ್ಕಂಥ ಕಂಪ್ಯೂಟರ್ ಮೂಲಕವೂ ಕೂಡ ವೆಬ್ಸೈಟ್ನ ಮೂಲಕ ವೋಟ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ಇದೆರಡನ್ನ ಸೇರಿಸಿದ್ರೆ ಅಂದರೆ ವೋಟಿಂಗ್ ವಯಾ ಮೊಬೈಲ್, ವೋಟಿಂಗ್ ವಯಾ ವೆಬ್ಸೈಟ್, ಇದೆರಡನ್ನ ಸೇರಿಸಿದ್ರೆ ಬರೋಬ್ಬರಿ 60,000ಕ್ಕೂ ಅಧಿಕ ಮಂದಿ ವೋಟರ್ಸ್ ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ವೋಟ್ ಮಾಡಲಿಕ್ಕೆ ತಮ್ಮನ್ನು ತಾವು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಇನ್ನೂ ಸಮಯಾವಕಾಶ ಇದೆ. ನಾಳೆ ಚುನಾವಣೆ ಇರೋದು, ಇವತ್ತು ರಾತ್ರಿವರೆಗೂ ಕೂಡ ಸಮಯಾವಕಾಶವನ್ನು ಮಾಡಿಕೊಟ್ಟಿದೆ ಮೊಬೈಲ್ ನಂಬರನ್ನು ಹಾಗೆ ವೆಬ್ಸೈಟಲ್ಲಿ ರಿಜಿಸ್ಟರ್ ಮಾಡಿಕೊಳ್ಳುವ ಸಲುವಾಗಿ. ಹಾಗಾಗಿ ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಬಿಹಾರದ ಚುನಾವಣಾ ಆಯೋಗ ಇದೆ. ಇನ್ನು ಆಯಿತು, ಮನೆಯಲ್ಲೇ ಕೂತ್ಕೊಂಡು ಅಥವಾ ಎಲ್ಲಿದ್ದಾರೆ ಅಲ್ಲೇ ಕೂತ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡಿಕೊಂಡು ವೋಟ್ ಹಾಕ್ತಾರೆ, ಆದರೆ ಇಲ್ಲಿ ಫೇಕ್ ಆಗೋದಿಲ್ವಾ, ಫ್ರಾಡ್ ಆಗೋದಿಲ್ವಾ? ಅರೆ ಚುನಾವಣಾ ಮತಗಟ್ಟೆಗಳಲ್ಲಿ ಅಷ್ಟೆಲ್ಲ ಭದ್ರತೆ ಇದ್ರೂ ಕೂಡ ವೋಟಿಂಗ್ನಲ್ಲಿ ವ್ಯತ್ಯಾಸ ಆಗಿದೆ, ಫೇಕ್ ವೋಟರ್ಸ್ ಹೋಗಿದ್ದಾರೆ, ಫ್ರಾಡ್ ಆಗಿದೆ, ಒಬ್ಬೊಬ್ಬರೇ ಡಬಲ್ ವೋಟಿಂಗ್ ಮಾಡಿದ್ದಾರೆ ಅನ್ನೋ ಆರೋಪಗಳು ಬರ್ತಾ ಇರುತ್ತೆ. ಇನ್ನು ಯಾವುದೇ ರೀತಿಯ ಸರ್ವೆಲೆನ್ಸ್ ಇಲ್ಲದೆ ಎಲ್ಲೋ ತಮಗಿಷ್ಟ ಬಂದ ಜಾಗದಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ವೋಟ್ ಮಾಡ್ತಾರೆ ಅಂದರೆ ಇಲ್ಲಿ ಫ್ರಾಡ್ ಮಾಡಲಿಕ್ಕೆ ಅವಕಾಶ ಇಲ್ವಾ ಅನ್ನೋ ಕುತೂಹಲ ನಿಮಗೆ ಬರಬಹುದು. ಇದಕ್ಕೆ ಚುನಾವಣಾ ಆಯೋಗ ಉತ್ತರ ಕೊಟ್ಟಿದೆ. ಎಲ್ಲವನ್ನ ಕೂಡ ಕ್ರಾಸ್ ಚೆಕ್ ಮಾಡಿ ಒಂದು ಫುಲ್ ಪ್ರೂಫ್ ಆದಂತಹ ವ್ಯವಸ್ಥೆಯನ್ನ ಮಾಡಿ ಹಾಗೆ ಯಾರೆಲ್ಲರೂ ವೋಟ್ ಮಾಡಿರ್ತಾರೆ ಅವರ ವೋಟಿಂಗ್ ಅನ್ನ ಕ್ರಾಸ್ ವೆರಿಫೈ ಮಾಡುವಂತಹ ಸಾಫ್ಟ್ವೇರ್ ಅನ್ನ ಕೂಡ ತಯಾರು ಮಾಡಿ ಸಿದ್ಧವಾಗಿದೆ ಬಿಹಾರದ ಚುನಾವಣಾ ಆಯೋಗ. ಇದರ ಜೊತೆಗೆ ಒಂದು ಮೊಬೈಲ್ ನಿಂದ, ಒಂದು ಆಂಡ್ರಾಯ್ಡ್ ಮೊಬೈಲ್ನಿಂದ ಕೇವಲ 2 ಸಂಖ್ಯೆಯ ಮತದಾರರು ಮಾತ್ರ, ಅಂದರೆ ಒಂದು ಮನೆಯಲ್ಲಿ 5 ಜನ ವೋಟರ್ಸ್ ಇದ್ದಾರೆ ಅಂದರೆ ಎಲ್ಲರೂ ಕೂಡ ಒಂದೇ ಮೊಬೈಲ್ನಲ್ಲಿ ಬಳಕೆ ಮಾಡಿಕೊಂಡು ಅದೇ ಒಂದೇ ವೆಬ್ಸೈಟ್ನ ಮೂಲಕ ವೋಟ್ ಮಾಡಿಬಿಡಬಹುದಾ ಅಂದರೆ ಸದ್ಯಕ್ಕೆ ಅವಕಾಶ ಕೊಡಲಾಗಿಲ್ಲ. ಒಂದು ಮೊಬೈಲ್ನಲ್ಲಿ ಕೇವಲ 2 ಮತದಾರರು ಮಾತ್ರ, ಅದರಲ್ಲೂ ತಮ್ಮ ರಿಜಿಸ್ಟರ್ಡ್ ಮೊಬೈಲ್ ಸಂಖ್ಯೆಗಳನ್ನು ಬಳಕೆ ಮಾಡಿಕೊಂಡು ವೋಟ್ ಮಾಡುವ ಅವಕಾಶವನ್ನು ಮಾಡಿಕೊಡಲಾಗಿದೆ. ಆ ಮೂಲಕ ಕೂಡ ಫುಲ್ ಪ್ರೂಫ್ ಸಿಸ್ಟಮ್ ಅನ್ನು ಕ್ರಿಯೇಟ್ ಮಾಡುವ ಪ್ರಯತ್ನವನ್ನು ಬಿಹಾರದ ಸ್ಥಳೀಯ ಸಂಸ್ಥೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲಿನ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಇನ್ ಕೇಸ್ ನಾಳೆ ನಡೆಯಲಿರುವ ಈ ಚುನಾವಣೆಯಲ್ಲಿ ಈ ಮೊಬೈಲ್ ವೋಟಿಂಗ್ ಪ್ರಕ್ರಿಯೆ ಯಶಸ್ವಿ ಆಯಿತು ಅಂತಾದರೆ ಇದನ್ನು ಮುಂಬರಲಿರುವ ಅಸೆಂಬ್ಲಿ ಎಲೆಕ್ಷನ್ನಲ್ಲೂ ಅಂದರೆ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಳಕೆ ಮಾಡಿಕೊಳ್ಳಿಕ್ಕೆ ಬಿಹಾರದ ಚುನಾವಣಾ ಆಯೋಗ ಚಿಂತನೆಯನ್ನು ಮಾಡ್ತಾ ಇದೆ. ವೀಕ್ಷಕರೇ, ಮೊಬೈಲ್ ಅನ್ನೋದು ನಮ್ಮ ಪ್ರತಿನಿತ್ಯ ಜೀವನದ ಅವಿಭಾಜ್ಯ ಅಂಗ ಅನ್ನೋ ರೀತಿಯಲ್ಲಿ ಹೋಗಿದೆ. ಅಡುಗೆ ಮನೇಲಿದ್ರೂ ಮೊಬೈಲ್ ಯೂಸ್ ಮಾಡ್ತೀವಿ, ವಾಶ್ರೂಮಲ್ಲೂ ಕೂಡ ಮೊಬೈಲ್ ಬಳಕೆ ಮಾಡುವವರಿದ್ದಾರೆ, ಇನ್ನು ಕಚೇರಿಗಳಲ್ಲೂ ಮೊಬೈಲ್ ಬಳಕೆ ಆಗ್ತಾ ಇದೆ. ಹೀಗಾಗಿ ವೋಟ್ ಮಾಡ್ಲಿಕ್ಕೆ ನನಗೆ ಸಮಯ ಸಿಗಲಿಲ್ಲ ಅಥವಾ ವೋಟಿಂಗ್ ಬೂತ್ಗೆ ಹೋಗೋಕ್ಕಾಗಲಿಲ್ಲ ಅನ್ನೋ ನೆಪ ಹೇಳುವವರು ಕೂಡ ಇನ್ನು ಮುಂದೆ ಈ ಒಂದು ಮೊಬೈಲ್ ವೋಟಿಂಗ್ ಸಿಸ್ಟಮ್ ಜಾರಿಗೆ ಬಂತು ಅಂದರೆ ವೋಟ್ ಮಾಡಲಿಕ್ಕೆ ಅವಕಾಶ ಆಗತ್ತೆ. ಯಾವುದೇ ರೀತಿಯ ಕುಂಟು ನೆಪ ಹೇಳದೆ ವೋಟಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ಲಾಗುತ್ತೆ. ಹೀಗಾಗಿ ಬಿಹಾರದಲ್ಲಿ ನಡೀತಿರೋದು ಸ್ಥಳೀಯ ಸಂಸ್ಥೆಯ ಚುನಾವಣೆ ಆದರೂ ಕೂಡ ಇಡೀ ದೇಶದ ಚುನಾವಣಾ ಪ್ರಕ್ರಿಯೆಯಲ್ಲಿ ಭಾಗಿಯಾಗುವವರು ಈ ಒಂದು ವ್ಯವಸ್ಥೆಯ ಸಕ್ಸಸ್ ಯಾವ ರೀತಿ ಆಗತ್ತೆ ಅನ್ನೋದನ್ನು ಬಹಳ ಕುತೂಹಲದಿಂದ ನಾಳೆ ವೀಕ್ಷಣೆ ಮಾಡಲಿದೆ. ಇದು ಸಕ್ಸಸ್ ಆಯಿತು ಅಂದರೆ ಬಿಹಾರದ ಅಸೆಂಬ್ಲಿ ಚುನಾವಣೆ, ಅದಾದ ನಂತರದಲ್ಲಿ ಇಡೀ ದೇಶದಲ್ಲಿ ಸ್ವಲ್ಪ ಸಮಯ ಹಿಡಿಬಹುದು, ತಕ್ಷಣಕ್ಕಾಗದೇ ಇರಬಹುದು, ಆದರೆ ಹಂತವಾಗಿ ಈ ಮೊಬೈಲ್ ವೋಟಿಂಗ್ ಪ್ರಕ್ರಿಯೆ ಇಡೀ ದೇಶಕ್ಕೆ ವ್ಯಾಪಿಸುವ ಸಾಧ್ಯತೆಗಳು ಕೂಡ ಇದೆ. ಇದಾಗಿತ್ತು ಇವತ್ತಿನ ಡಿಜಿಟಲ್ ಕಂಟೆಂಟ್ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.